ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇದು ಭಾನುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ವಾಂಗಿಬಾತ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಮಾಡ್ತಾಯಿದ್ದು ಕ್ಯಾಪ್ಸಿಕಮ್ ವಾಂಗಿಬಾತ್. ಬಿಕಾಸ್ ಗಾನ ಪ್ರೆಗ್ನೆನ್ಸಿನಲ್ಲಿ ಇರೋದ್ರಿಂದ ಬದನೇಕಾಯಿ ತಿನ್ನಬಾರ್ದು, ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಹಾಕಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಪ್ಪಾಗಬೇಕು. ಅದಾದಮೇಲೆ ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಒಬ್ಳಿಗೋಸ್ಕರ ಕಡಿಮೆನೇ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸಣ್ಣದಾಗಿ ಹೆಚ್ಚಿರೋಂಥ ಟೊಮೆಟೊ ಒಂದೇ ಒಂದು ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲೇ ಟೊಮೆಟೊ ಚೆನ್ನಾಗಿ ಕರಗಬೇಕು. ಸ್ವಲ್ಪ ಕುಕ್ ಆಗೋದಕ್ಕೆ ಉಪ್ಪು ಸೇರಿಸೋಣ. ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಉಪ್ಪು ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಖಾರವಾಗಿ ಸ್ವಲ್ಪ ಹುಳಿಯಾಗಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಆ ಥರ ಇಷ್ಟ ಇರುತ್ತೆ, ಅಂದರೆ ಹುಳಿಯಾಗಿ ಜಾಸ್ತಿ ಖಾರ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಟ್ಯಾಂಗಿಯಾಗಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು MTR ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. 10 ರುಪೀಸ್ 1 ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಗೊಜ್ಜು 2 ಟೈಮ್ಗೆ ಆಗುತ್ತೆ. ಇಲ್ಲಿ ಖಾರಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಖಾರ ಜಾಸ್ತಿ ಇರಲ್ಲ ವಾಂಗಿಬಾತ್ ಪೌಡರಲ್ಲಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಸ್ಪೈಸ್ ಪೌಡರ್ಸ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೇನು ಹಾಕಿಲ್ಲ, ಇದಕ್ಕೆ ತುಂಬ ಬೇಗ ಆಗೋಗುತ್ತೆ. ಏನಾದರೂ ಕ್ಯಾಪ್ಸಿಕಮ್ ಇತ್ತು ಅಂದಾಗ ಕ್ಯಾಪ್ಸಿಕಮ್ ವಾಂಗಿಬಾತ್ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ಚೆನ್ನಾಗಿ ಕಿವುಚಿ ರಸನ ಸೇರಿಸ್ಕೊಂಡಿದ್ದೀನಿ. ಸೊ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ಸ್ವಲ್ಪ ಉಪ್ಪು ಹಾಕಿ, ಅಂದರೆ ಉಪ್ಪಿನ ಕ್ವಾಂಟಿಟಿ ಕಡಿಮೆ ಬೇಕಾ ಜಾಸ್ತಿ ಬೇಕಾ ನೋಡಿಕೊಂಡು, ಕಡಿಮೆ ಇದ್ದರೆ ಉಪ್ಪು ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ವಾಂಗಿಬಾತಿನ ಗೊಜ್ಜು ರೆಡಿಯಾಗುತ್ತೆ. ಇದಕ್ಕೆ ನಿಮಗೆ ಅವಶ್ಯಕತೆ ಇರೋಷ್ಟು ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಅಷ್ಟೇ ಟೇಸ್ಟ್ ಇರುತ್ತೆ, ಬಟ್ ಬದನೇಕಾಯಿ ಇರಲ್ಲ ಅಷ್ಟೇ. ಸೊ ನೋಡಿ, ನಾವು ಮಾಡ್ಕೊಂಡಿರೋಂಥ ವಾಂಗಿಬಾತ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಭಾನುವಾರ 4 ಗಂಟೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನೀವು ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡಿರ್ತೀರ. ಅದಾದಮೇಲೆ ಈ ಕ್ಲಿಪ್ಪಿಂಗ್ ಬರುತ್ತೆ. ಸೊ ಇವಾಗ ಕೆಲವೊಂದಷ್ಟು ಯಶು ಬರ್ಡೇಗೆ ಅಂತ ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಒಂದೇ ಒಂದು ಟೀ ಶರ್ಟ್ ಒಂದು ಬರಬೇಕು. ಸೊ ಅದು ಬಂದಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅದಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಸೊ ಅದನ್ನು ತೋರಿಸೋಣ ಅಂತ. ಇವಾಗ ಒಂದು ಬರ್ಡೇ ಆಲ್ಮೋಸ್ಟ್ ಒಂದು 10 ಡೇಸ್ ಇರ್ಬೋದು. ಹೌದು, 10 ಡೇಸ್ ಇದೆ. ಸೊ ತೋರಿಸ್ತೀನಿ. ನಾನು ಅವನಿಗೆ ಯೂಶ್ವಲಿ ಇಲ್ಲಿ ಹತ್ರದ ಅಂಗಡಿಗಳಲ್ಲಿ ತಗೊಳ್ಳಲ್ಲ. ಬಿಕಾಸ್ ಅವ್ನು ಸ್ವಲ್ಪ ಹೆಲ್ದಿ ಇರೋದ್ರಿಂದ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಹೋದಾಗ ಅದ ಅಂತ ಕೇಳ್ತಾರೆ. ನಂಗೆ ಅದೊಂಥರ ಇರಿಟೇಟ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಹಾಪ್ ಸ್ಕಾಚ್ ಇಲ್ಲ ಫಸ್ಟ್ ಕ್ರೈಯಲ್ಲಿ ಮಾಡ್ತೀನಿ. ಈವನ್ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸೈಜ್ಗಳು ಕರೆಕ್ಟಾಗಿ ಬರೋಲ್ಲ, ಮತ್ತು ಕ್ವಾಲಿಟಿನೂ ಚೆನ್ನಾಗಿರಲ್ಲ. ಮಕ್ಕಳ ಬಟ್ಟೆ ಬೇಕು ಅಂದರೆ ನೀವು ಹಾಪ್ ಸ್ಕಾಚ್ ಅಥವಾ ಫಸ್ಟ್ ಕ್ರೈಯಲ್ಲಿ ಟ್ರೈ ಮಾಡ್ಬೋದು. ಸೊ ಇದು ಹಾಪ್ ಸ್ಕಾಚಲ್ಲಿ ತರಿಸಿರೋದು ಪ್ಯಾಂಟ್. ಇದು ಜೀನ್ಸ್. ಥ್ಯಾಂಕ್ ಯು ಫಾರ್ ಶಾಪಿಂಗ್ ವಿತ್ ಅಸ್. ನೋಡಿ, ಆದಷ್ಟು ನಾನು ಅವ್ನಿಗೆ ಈ ಥರ ಇರೋದೇ ಟ್ರೈ ಮಾಡ್ತೀನಿ. ಬಿಕಾಸ್ ಜಿಪ್ಪೆಲ್ಲ ಅವ್ನು ಯೂಸ್ ಮಾಡಲ್ಲ, ಮತ್ತು ಈಗ ಟಕ್ ಮಾಡ್ತಾರಲ್ಲ ಅದನ್ನು ಅವ್ನಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಆದಷ್ಟು ಇದೇ ಥರ ತಗೋತೀನಿ. ಚೆನ್ನಾಗಿದೆ ಇದು ಜೀನ್ಸು, ತುಂಬ ಸಾಫ್ಟಾಗಿದೆ. ಅಂದರೆ ಫ್ಯಾಬ್ರಿಕ್ಕು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸ್ ಬಂದು 780 ರೂಪಾಯಿ. ಸೊ ಇದು ಒಂದು ಜೀನ್ಸು. ಇದು ಕೇಕ್ ಕಟ್ ಮಾಡುವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದೇ ನಾನು ಬಾಟಮ್ ಜಾಸ್ತಿ ತಗೊಂಡಿರೋದು. ಅದಾದಮೇಲೆ ಇದು ಒಂದು ಪ್ಯಾಂಟ್ ತಗೊಂಡಿದ್ದೀನಿ. ಇದು ಆಲ್ರೆಡಿ ಒಂದು ಸರಿ ಹಾಕಿ ನೋಡಿದ್ದೀನಿ. ಅವ್ನಿಗೆ ಸೈಜ್ ಆಗುತ್ತೆ ಇಲ್ವ ಅಂತ. ಇನ್ ಕೇಸ್ ಆಗಲಿಲ್ಲ ಅಂದರೆ ರಿಟರ್ನ್ ಕೊಡ್ಬೋದು ಅಂತ ಹೇಳಿ. ಸೊ ಇದು ಸಾಫ್ಟ್ ಫ್ಯಾಬ್ರಿಕ್ ಥರ ಇದೆ. ಇದು 449 499 ಇರ್ಬೋದು ಮೇ ಬಿ. ಇದು ಫಸ್ಟ್ ಕ್ರೈಯಲ್ಲ ಹಾಪ್ ಸ್ಕಾಚಲ್ಲಿ ಇದನ್ನು ತೊಗೊಂಡಿದ್ದು. ಸೊ ಇದನ್ನು ಸ್ನಾನ ಮಾಡಿದ ತಕ್ಷಣ ಬೆಳಗ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ. ಇದು ಚೆನ್ನಾಗಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಬೇಕಿದ್ದರೆ ಹಾಪ್ ಸ್ಕಾಚಲ್ಲಿ ಸರ್ಚ್ ಮಾಡಿ, ಏಜ್ ವೈಸ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಇದು 3ನೇದು ಹಾಪ್ ಸ್ಕಾಚಲ್ಲಿ ಶೂಸು.
ಈ ಶರ್ಟ್ ಕಲರೇ ಶೂಸು ಚೆನ್ನಾಗಿರುತ್ತೆ ಈ ಕಲರ್ ಅಂತ ಹೇಳಿ ಚೆನ್ನಾಗಿದೆ ಶೂಸು ಅವ್ನು ಕರೆಕ್ಟಾಗಿ ಆಗುತ್ತೆ. ಆಲ್ಮೋಸ್ಟ್ ಇದು ಒಂದು 800 ರುಪೀಸ್ ಏನೋ ಶೂಸ್ ಚೆನ್ನಾಗಿದೆ. ಇವನ್ ನಾನು ಮೈದೂನ್ ಮದುವೆಗೆ ರೆಡ್ ಕಲರ್ ತೊಗೊಂಡಿದ್ದೆ, ಅದು ಚೆನ್ನಾಗಿದೆ. ಲೈಟ್ ಶೂ, LED ಶೂ ಎಲ್ಲ ಇದೆ. ಬಟ್ ಅವನೇನಂದರೆ ಹೊಸದಾಗಿ ಬಟ್ಟೆ ತಗೊಟ್ರೆ ಶೂ ತೊಗೋಬೇಕು, ಇಲ್ಲಾಂದರೆ ಹಠ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಶೂಸು ಅದೇ ಕಲರೇ. ಸೊ ಇವತ್ತು ಬಂದಿದ್ದು ಇದು ಕೇಕ್ ಕಟ್ ಮಾಡುವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಳಗಡೆ ಹಾಕೋದು, ಇದಕ್ಕೂ ಶೂಗೂ ಮ್ಯಾಚ್ ಆಗುತ್ತೆ. ಹಾಗೆ ಇದ್ರದ್ದು ಬ್ಲೇಸರ್ ಇದು ಸಾಫ್ಟಾಗಿದೆ ಬಟ್ಟೆ ಅಂತೂ. ಸೊ ಇದು ಒಳಗಡೆ ಹಾಕಿ ಇದು ಮೇಲೆ ಹಾಕೋದು ತುಂಬ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಇದ್ರ ಪ್ರೈಸು ಆಲ್ಮೋಸ್ಟು ನಿಮಗೆ 1700 ರೂಪಾಯಿ ಏನೋ ಇದೆ, ಎರಡರಿಂದ ಇದೇ ಕಾಸ್ಟ್ಲಿ. ಇದಕ್ಕೆ ಜೀನ್ಸ್ ಪ್ಯಾಂಟ್ ತೋರಿಸಲ್ಲ ಫಸ್ಟು, ಅದನ್ನು ಹಾಕೋಣ, ಜೊತೆಗೆ ಇದು ಮ್ಯಾಚಿಂಗ್ ಶೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕು ಅಷ್ಟು. ಹೆಣ್ಮಕ್ಳಿಗೆ ಒಂದೇ ಬಂದುಬಿಡುತ್ತೆ ಡ್ರೆಸ್ಸು ಏನಾದರೂ. ಈಗ ಹೆಣ್ಮಕ್ಳಿಗೆ ಹುಡ್ಕೋದೇ ಕಷ್ಟ ಆಗುತ್ತೆ. ಮತ್ತು ಇದೊಂದು ನನಗೆ ವೈಟ್ ಶರ್ಟ್ ಇಷ್ಟ, ಅವ್ನಿಗೆ ವೈಟ್ ಹಾಕೋಕ್ಕೆ ನನಗೆ ಇಷ್ಟ. ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಇದ್ರ ಮೇಲೆ ಕೂಡ ಹಾಕ್ಬೋದು, ಅದು ಬ್ಲೇಸರ್ ಇದೆಯಲ್ವ ಅದು, ಇದ್ರ ಮೇಲೆ ಅಥವಾ ಟಿ ಶರ್ಟ್ ಮೇಲೆ, ಎರಡರ ಮೇಲೆ ಒಂದು ಹಾಕ್ತೀನಿ. ಇನ್ನೊಂದು ರೆಡ್ ಆ್ಯಂಡ್ ಕ್ರೀಮ್ ಐ ಥಿಂಕ್ ಟಿ ಶರ್ಟ್ ಒಂದು ಬರಬೇಕು, ಅದನ್ನು ಇನ್ನೊಂದು ಪ್ಯಾಂಟ್ ಇದೆಯಲ್ವ ಅದ್ರ ಜೊತೆ ಹಾಕ್ತೀನಿ. ಇದು ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಅಂದರೆ ನನಗೆ ಶಾಕ್ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಇದು ಆಲ್ಮೋಸ್ಟು 650 ರುಪೀಸ್ ಇತ್ತು. ಸೊ ಇದಿಷ್ಟು ಒಂದು ಬಟ್ಟೆ, ಶೂಸು. ಅದಾದಮೇಲೆ ಇದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಸೊ ಇದು ಒಂದು ಬರ್ಡೇ ಥೀಮ್, ಇದು ಬರ್ಡೇ ಡೆಕೋರೇಷನ್ ಥೀಮು. ಸೊ ನೋಡ್ಬೋದು ಇಲ್ಲಿ. ಸೊ ನಾನು ಲಾಸ್ಟ್ ಬ್ಲಾಗ್ಸಲ್ಲಿ ಹೇಳ್ದಂಗೆ ನನ್ನ ಬರ್ಡೇಗೆ ಗೋಲ್ಡನ್ ಬ್ಲ್ಯಾಕ್ ಥೀಮ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಗೋಲ್ಡನ್ ಬ್ಲ್ಯಾಕ್ ಬಲೂನ್ಸು ಮತ್ತು ಬಲೂನ್ ಪಂಪ್, ಇದು ಬರ್ಡೇ ಕಿಟ್ ಅಂತ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ತೊಗೋಬೋದು. ಹೆಣ್ಮಕ್ಳು ಬರ್ಡೇಗೆ ಬೇರೆ ಇರುತ್ತೆ, ಗಂಡ್ಮಕ್ಳು ಬರ್ಡೇನೇ ಬೇರೆ ಇರುತ್ತೆ ಕಿಟ್ಗಳು. ಮತ್ತು ನಿಮ್ಗೇನಾದರೂ ಡಿಸ್ನಿ ಥೀಮ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಬೇರೆ ಇರುತ್ತೆ. ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಇದೆಲ್ಲ ಬೇರೆ ಬೇರೆ ಇರುತ್ತೆ. ನಾನು ಸಿಂಪಲ್ಲಾಗಿ ಆ ಥರ ಎಲ್ಲ ಏನು ಕ್ಯಾರೆಕ್ಟರ್ಸ್ ಏನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಜಸ್ಟು ಬರ್ಡೇ ಕಿಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಬರುತ್ತೋ ಇಲ್ವೋ ಅಂತ ಬುಕ್ ಮಾಡಿದೆ. ಬಿಕಾಸ್ ಅದರಲ್ಲಿ ಎಸೆನ್ಷಿಯಲ್ ಥಿಂಗ್ಸ್ ಮಾತ್ರ ಡೆಲಿವರ್ ಕೊಡ್ತೀವಿ ಅಂತ ಹೇಳಿದರು. ಬಟ್ ನೋಡೋಣ ಅಂತ ಬುಕ್ ಮಾಡಿದೆ. ಸೊ ಬಂತು, ತೊಂದರೆ ಇಲ್ಲ. ಇದ್ರ ಜೊತೆಗೆ ನಾನು ಯಶು ಬರ್ಡೇಗೆ ಹಾಕೊಳ್ಳೋದಕ್ಕೆ ಅಂತ ಇದೊಂದು ಗೌನ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಜಾಸ್ತಿ ಇಷ್ಟ ಆಯಿತು. ತುಂಬಾ ಸಾಫ್ಟಾಗಿದೆ ಫ್ಯಾಬ್ರಿಕ್ಕು. ಇದು ಆಲ್ಮೋಸ್ಟ್ 970 ರುಪೀಸ್ ಏನು ಮೀಶೋನಲ್ಲಿ. ಸೊ ನಾನು ಆರ್ಡ್ರ್ ಮಾಡಿದ್ಮೇಲೆ ಗಾನ ನೋಡಿದ್ಲು, ಬಟ್ ಔಟ್ ಆಫ್ ಸ್ಟಾಕ್ ಇತ್ತು ಅವಾಗಲೇ. ಬೇಕಿದ್ರೆ ನಾನು ಪ್ರಾಡಕ್ಟ್ ಕೋಡ್ ಮೆನ್ಷನ್ ಮಾಡ್ತೀನಿ, ನೀವು ಮೀಶೋನಲ್ಲಿ ಚೆಕ್ ಮಾಡ್ಬೋದು. ಸೊ ನಾನು ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಫ್ಲೋರಲ್ ಡಿಸೈನ್ ಇದೆ, ಫುಲ್ ಲೆಂತ್ ಇದೆ. ಮತ್ತು ಇಲ್ಲೊಂದು ಟೈಮ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಟೈಮ್ ಮಾಡ್ಬೋದು. ಮತ್ತು ಸ್ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಸ್ಲೀವ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಈ ಥರ ಇದೆ, ಬಫ್ ಥರ ಕೂತ್ಕೊಳ್ಳುತ್ತೆ. ಸೊ ನನಗೆ ಈ ಥರ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನನಗೆ ಇದು ಇಷ್ಟ ಆಗಿತ್ತು. ನಾನು ಆ್ಯಕ್ಚುಲಿ ಅಲಂಕಾರ ಪ್ಲಾಜಾದಲ್ಲಿ ಇದು ನೋಡಿದ್ದೆ ಈ ಥರ, ಬಟ್ ನಾನು ಅಲ್ಲಿ ಪ್ರೈಸ್ ಎಲ್ಲ ಎಷ್ಟು ಅಂತ ಕೇಳಲಿಲ್ಲ. ಮತ್ತು ಇದು ಇನ್ಸ್ಟಾದಲ್ಲೆಲ್ಲ ಟ್ರೆಂಡಿಂಗಲ್ಲಿದೆ, ಅಲ್ಲೆಲ್ಲ 1550 ಇದೆ ರೇಟ್. ಬಟ್ ನಾನು ಮೀಶೋ ನೋಡಿದಾಗ ಕಡಿಮೆನೇ ಇತ್ತು. ಸೊ ಅದಕ್ಕೆ ಇಷ್ಟ ಆಯಿತು, ತೊಗೊಂಡೆ. ಇದನ್ನು ಯಶು ಬರ್ಡೇಗೆ ಹಾಕೊಳ್ಳೋಣ ಅಂತ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ಆಗಿ 1 ವೀಕ್ ಆದಮೇಲೆ ಯಶು ಬರ್ಡೇ ಆಗುತ್ತೆ. ಸೊ ಆ್ಯನಿವರ್ಸರಿಗೆ ಇನ್ನೂ ಏನು ಹಾಕೊಳ್ಳೋದು ಅಂತ ಡಿಸೈಡ್ ಮಾಡಿಲ್ಲ. ಸೊ ನೋಡೋಣ, ಇನ್ನು 1 ವೀಕ್ ಇದೆ. ಬಟ್ ನಾವು ಈ ಸರಿ ಸೆಲೆಬ್ರೇಟ್ ಮಾಡೋದು ಬೇಡ, ಬರೀ ಯಶು ಬರ್ಡೇ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಸಿಚುವೇಶನ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಮತ್ತು ಈ ಸಿಚುವೇಶನಲ್ಲಿ ಮಾಡೋಕ್ಕೆ ನಮಗೂ ಒಂಥರ ಹಿಂಸೆನೇ. ಸೊ ಯಶುಗೆ ಅಂದರೆ ನಮ್ಮನೇಲಿ ಅವನೇ ಚಿಕ್ಕವನು, ನಾವು ಯಾರೂ ಮಾಡ್ಕೊಳ್ಳಿದ್ರು ಅವನಿಗಂತೂ ಮಾಡಲೇಬೇಕು. ಅವನಿಗೆ ಅದೇ ಒಂಥರ ಎಕ್ಸೈಟ್ಮೆಂಟ್ ಬರ್ಡೇ ಅಂದರೆ. ಸೊ ಅದಕ್ಕೆ ಇನ್ನು ಎಲ್ಲ ರೆಡಿ ಇದೆ ಅವನ ಬರ್ಡೇಗೆ. ಬಟ್ಟೆ ಮತ್ತು ಡೆಕೋರೇಟಿವ್ ಐಟಮ್ಸ್ ಎಲ್ಲ ರೆಡಿ ಇದೆ. ಮತ್ತು ಕೇಕ್ ಒಂದು, ಅದು ಇವಾಗ ಬಂದಿದೆ ಅಲ್ವಾ ಪಿನಾಟ ಕೇಕ್ ಅಂತ, ಅದನ್ನು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಕೇಕ್ ಅಷ್ಟೇ, ಸಿಂಪಲಾಗೇ ಮಾಡ್ತೀವಿ. ಯಾರನ್ನೂ ಕರೆಯಲ್ಲ, ಬಿಕಾಸ್ ಇವಾಗ ಗೊತ್ತಿರೋಂಗೆ ಸಿಚುವೇಷನಲ್ಲಿ ಯಾರನ್ನೂ ಇನ್ವೈಟ್ ಮಾಡೋ ಇದರಲ್ಲಿಲ್ಲ. ಸೊ ಅದಕ್ಕೆ ಯಾರನ್ನೂ ಕರೆಯಲ್ಲ.
ಸುಮ್ಮನೆ ಮನೆಯವರೇ ಸೇರ್ಕೊಂಡು ಮಾಡ್ಕೋತೀವಿ ಅಷ್ಟೇ. ಅಷ್ಟೇ. ಇವತ್ತು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ವಾರ್ಡ್ರೋಬ್ಗಳು ಕ್ಲೀನ್ ಮಾಡಿದ್ದಾಯಿತು. ಮನೇಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲೇ ಪೂಜೆ ಕೂಡ ಮಾಡಿಸ್ತೀವಿ. ಸೊ ಅದಕ್ಕೆ ಆದಷ್ಟು ಬೇಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. 1 ವರ್ಷ ಆಯಿತು. ನಾವು ಆಲ್ಮೋಸ್ಟ್ ಇನ್ 1 ವೀಕ್ ಬಂದರೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ 1 ವರ್ಷ ಆಯಿತು. ಸೊ 1 ವರ್ಷಕ್ಕೆ ಪುನಃ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ನಮಗೆ ಈ ಪೂಜಾರದ್ದು ಡೇಟ್ಸ್ ಸಿಗ್ತಾಯಿಲ್ಲ. ಅವರು ಕಂಟಿನ್ಯೂಸ್ ಡೇಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಸಿಗುತ್ತೋ ಅವಾಗ ಮಾಡಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಾವು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮಾಡಿಸ್ಬೇಕು ಅಂತ. ಬಟ್ ಅದು ಅವ್ರಿಗೆ ಟೈಮ್ ಸಿಗದೆ ಆಗಿದ್ದರಿಂದ ಮೇ ಬಿ ಆಗ್ತಾಯಿಲ್ಲ. ಅವ್ರು ಯಾವಾಗ ಕಾಲ್ ಮಾಡಿ ಹೇಳ್ತಾರೆ ಅವತ್ತು ಮಾಡಿಸ್ಬಿಡ್ತೀವಿ ಪೂಜೆನ. ಅಂದರೆ ಬೇರೆ ಥರ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲನೂ ಮಾಡಿಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ನಮ್ಮ ಅತ್ತೆ ಅವ್ರದ್ದು ಸ್ಯಾರೀಸು ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಇವಾಗ ಕ್ಲೀನ್ ಮಾಡಿದೆ ಎಲ್ಲ ವಾರ್ಡ್ರೋಬ್ ಎಲ್ಲ. ಸೊ ಆವಾಗ ಅಲ್ಲಿದ್ದು ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಇವಾಗ ವಾರ್ಡ್ರೋಬ್ ಎಲ್ಲ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ಒಂದ್ಸರಿ ತೋರಿಸ್ತೀನಿ. ಯಶು ವಾರ್ಡ್ರೋಬ್ ಮಾತ್ರ ಟಚ್ಚು ಮಾಡಿಲ್ಲ ನಾನು. ಬಿಕಾಸ್ ಅವನು ವಾರ್ಡ್ರೋಬ್ ತೆಗೆದ್ರೆ 2 ಡೇಸ್ ಬೇಕು ನನಗೆ ಕ್ಲೀನ್ ಮಾಡೋಕ್ಕೆ. ವೀಡಿಯೋಸ್ ಏನೂ ರೆಕಾರ್ಡ್ ಮಾಡಿಲ್ಲ. ಬೆಳಗ್ಗೆಯಿಂದ ಬರೀ ವಾರ್ಡ್ರೋಬ್ ಕಡೆನೇ ಇದ್ದೀನಿ ಅಷ್ಟೇ. ಇದೆಲ್ಲ ನಮ್ಮ ಅತ್ತೆ ಸೀರೆ, ಗಾನ ಸೀರೆ ಎಲ್ಲ ಇಲ್ಲೇ ಇದೆ. ಅದೆಲ್ಲ ಅವ್ರು ಸ್ಟಿಚಿಗೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಹಾಕಿದ್ದೀನಿ, ತಗೊಂಡೋಗಿ ಕೊಡಬೇಕು. ಸೊ ಇವಾಗ ಯಶು ಬಟ್ಟೆಗಳೆಲ್ಲ ಎತ್ತಿಟ್ಬಿಟ್ಟು ವಾರ್ಡ್ರೋಬ್ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ದೆ. ಸೊ ಇವಾಗ ನಿಮಗೆ ವಾರ್ಡ್ರೋಬ್ ತೋರಿಸ್ತೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಇದು ಬಂದು ಫಸ್ಟು ಇಲ್ಲೆಲ್ಲ ಬೆಡ್ಶೀಟ್ಗಳು ಇಟ್ಟಿದ್ದೀನಿ, ನೋಡ್ಬೋದು. ಇದೆಲ್ಲ ಆ್ಯಕ್ಚುಲಿ ಹಿಂಗೆ ಇರಲಿಲ್ಲ, ತುಂಬ ಮಿಸ್ ಆಗೋಗ್ಬಿಟ್ಟಿತ್ತು. ಇವತ್ತು ಕ್ಲೀನ್ ಮಾಡಿದ್ದು ಆ್ಯಕ್ಚುಲಿ. ಇದೆಲ್ಲ ಯಶು ಪಾಪು ಇದ್ದಾಗ ತಗೊಂಡಿದ್ದು ಶಾಲ್ಸು ಮತ್ತು ಬೆಡ್ಗಳು ಮತ್ತು ಸೊಳ್ಳೆದು ನೆಟ್ಗಳು ಇರುತ್ತಲ್ವ, ಅದು ಎಲ್ಲನೂ ಇಲ್ಲೇ ಇಟ್ಟಿದ್ದೀವಿ. ಯಾವುದೂ ಹಾಳು ಮಾಡಿಲ್ಲ. ಇದೆಲ್ಲ ಗೆಸ್ಟ್ಗಳು ಬಂದರೆ ಬೇಕಾಗತ್ತೆ ಅಂತ ಎಕ್ಸ್ಟ್ರಾ ಬೆಡ್ಶೀಟ್ಸು, ಕಾರ್ಪೆಟ್ಸು ಎಲ್ಲ ಅಲ್ಲೇ ಇದೆ. ಕೆಳಗಡೆನೂ ಅಷ್ಟೇ ಸ್ವಲ್ಪ ಬೆಡ್ಶೀಟ್ಗಳಿದೆ. ಮತ್ತು ಫುಲ್ ಕೆಳಗಡೆ ಕಂಪಾರ್ಟ್ಮೆಂಟ್ ಖಾಲಿ ಇದೆ, ಅಲ್ಲೇನಾದರೂ ಇಟ್ಕೋಬೇಕು. ಮೊದಲು ಹಿಂಗೆ ಇರಲಿಲ್ಲ, ಸ್ವಲ್ಪ ಮಿಸ್ ಆಗಿತ್ತು. ಸೊ ಅದನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ. ಸೊ ಇಲ್ಲಿ ನನ್ನ ಸ್ಯಾರೀಸು ಇದು ಅಷ್ಟೇ ತುಂಬ ಮಿಸ್ ಆಗೋಗ್ಬಿಟ್ಟಿತ್ತು. ಸೊ ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಆರ್ಗನೈಸ್ಡ್ ಆಗಿದೆ. ಈಗ ಆಲ್ರೆಡಿ ಒಂದು ಸರಿ ತೋರಿಸಿದ್ದೀನಿ. ಇದೆಲ್ಲ ಸಿಂಪಲ್ ಪಾರ್ಟಿಗೆ ವೇರ್ ಮಾಡೋಂಥ ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್, ವರ್ಕ್ ಸ್ಯಾರೀಸ್, ಆ ಥರ ಸಿಂಪಲ್ ಸ್ಯಾರೀಸ್ ಎಲ್ಲ. ಇಲ್ಲೆಲ್ಲ ಸಿಲ್ಕ್ ಸ್ಯಾರೀಸು, ಮತ್ತು ಇದು ಮೇಲಿರೋದೆಲ್ಲ ಸ್ಟಿಚ್ ಮಾಡಿಸ್ತಾ ಇರೋ ಸ್ಯಾರೀಸು, ಇಲ್ಲಿಂದ ಇಲ್ಲಿವರೆಗೂ. ಮತ್ತು ಬ್ಯಾಗ್ಸಲ್ಲಿರೋದೆಲ್ಲ ಸಿಲ್ಕ್ ಸ್ಯಾರೀಸು. ಇನ್ನು ಕೆಳಗಡೆ ಎಕ್ಸ್ಟ್ರಾ ಸ್ವೆಟರ್ಸು, ಬ್ಲೌಸು, ಪೆಟಿಕೋಟ್ಸ್ ಎಲ್ಲ ಕೆಳಗಡೆ. ಇದು ನನ್ನ ಸ್ಯಾರಿ ವಾರ್ಡ್ರೋಬು. ನನ್ನ ಡ್ರೆಸ್ ವಾರ್ಡ್ರೋಬೆಲ್ಲ ನನ್ನ ರೂಮಲ್ಲೇ ಇದೆ. ಆ್ಯಂಡ್ ಇದನ್ನು ಮಾತ್ರ ನೋಡಿಬಿಟ್ಟು ಯಾರೂ ಬೈಕೋಬೇಡಿ. ಇದು ಯಶು ವಾರ್ಡ್ರೋಬು. ಇದು ಎಷ್ಟು ಸಾರಿ ಕ್ಲೀನ್ ಮಾಡಿದ್ರು ಇದು ಹಿಂಗೆ ಆಗುತ್ತೆ. ಸುಮಾರು ಸರಿ ವ್ಲಾಗಲ್ಲೂ ತೋರಿಸಿದ್ದೀನಿ ಕ್ಲೀನ್ ಮಾಡಿರೋದು. ಬಟ್ ಅವನು ಏನು ಮಾಡ್ತಾನೆ ಅಂದರೆ ಸ್ನಾನ ಆದ ತಕ್ಷಣ ಚೇರ್ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಬಿಡ್ತಾನೆ. ಎಷ್ಟು ಸಾರಿ ನೋಡಿ ನಾನು ಇದಕ್ಕೆ ಟೀ ಶರ್ಟ್ಗೆ, ಇದು ಪ್ಯಾಂಟ್ಗೆ ಅಂತ ಕಂಪಾರ್ಟ್ಮೆಂಟ್ಸ್ ಮಾಡಿದ್ರೂ ಅದು ಹಂಗಿರಲ್ಲ. ಸೊ ಅದನ್ನು ಇನ್ನೊಂದು ದಿನ ಡೀಪಾಗಿ ಕುತ್ಕೊಂಡು ಕ್ಲೀನ್ ಮಾಡಬೇಕು. ಅದಷ್ಟು ಬೇಗ ಮಾಡ್ತೀನಿ, ನಾಳೆ ಇಲ್ಲ ನಾಳಿದ್ದು. ಸೊ ಅದಕ್ಕೆ ನಾನು ಅತ್ತೆ ಫ್ರೀ ಆಗಿದ್ದಾಗ ಇಬ್ಬರು ಜೊತೇಲಿ ಮಾಡ್ಬೋದು ಅಂತ ಹಂಗೆ ಬಿಟ್ಟಿದ್ದೀನಿ. ಸೊ ಇದು ಇನ್ನೂ ಇಲ್ಲಿ ಪಕ್ಕದಲ್ಲಿ ಬ್ಯಾಗ್ಗಳೆಲ್ಲ ಇಲ್ಲಿ ಹಾಕಿದ್ದೀನಿ. ಇದು ಯಶು ಬರ್ಡೇ ಆಲ್ಬಮ್, ನಮ್ಮ ಮದುವೆ ಆಲ್ಬಮ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಲ್ಯಾಪ್ಟಾಪ್ ಬ್ಯಾಗು ಮತ್ತು ವೇಸ್ಟ್ ಬ್ಯಾಗ್ ಅಂದರೆ ಕಿಟ್ಗಳದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ವೀಡಿಯೋ ಬೇಕಾಗಿರೋಂಥ ಆಕ್ಸೆಸರೀಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಇದು ಯಶು ಡ್ರೈಯರ್ ಆ್ಯಕ್ಚುಲಿ. ಇದು ಅವನ ಬುಕ್ಸು ಮತ್ತು ಅವನು ಆ್ಯಕ್ಟಿವಿಟಿಗೆ ಬೇಕಾಗಿರೋಂಥ ಕೆಲವೊಂದಷ್ಟು ಕ್ರೇಯಾನ್ಸು, ಗ್ಲೂ ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಸೊ ಇಷ್ಟೇ ಆರ್ಗನೈಸ್ ಮಾಡಿ ನನ್ನ ಸ್ಯಾರೀಸ್ ಮಾಡೋದೇ ಆಲ್ಮೋಸ್ಟ್ ಒಂದು 2 hours ಆಗೋಯಿತು. ಬಿಕಾಸ್ ಬ್ಲೌಸ್ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ತೆಗೆದು ತುಂಬ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಎಲ್ಲನೂ ಆರ್ಗನೈಸ್ ಮಾಡೋದು ತುಂಬ ಲೇಟ್ ಆಗೋಯಿತು. ಸೊ ಆಯಿತು, ಇವಾಗ ಎಲ್ಲ ಮುಗ್ದಿದೆ. ಯಶು ವಾರ್ಡ್ರೋಬ್ ಬಂದು ಟೈಮ್ ಇದ್ರಾಗೆ ನಾಳೆ ಇಲ್ಲ ನಾಡಿದ್ದು ಮಾಡ್ತೀನಿ. ಸ್ವಲ್ಪ ಹೊತ್ತು ಕ್ಲೀನ್ ಮಾಡ್ಕೋತೀನಿ. ಅದರ್ವೈಸ್ ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಹೆಂಗೆ ಹೋಗುತ್ತೋ ಹಂಗೆ.
ಇದಿಷ್ಟು ಆರ್ಗನೈಸ್ ಮಾಡಿರೋದು. ಸೊ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಅವ್ನ ಬಟ್ಟೆಗಳಿಗೆ ತೋರಿಸಿದ್ನಲ್ವ, ಅದನ್ನ ಇಲ್ಲೇ ಇಟ್ಟಿದ್ದೀನಿ. ಅವನು ವಾರ್ಡ್ರೋಬಲ್ಲಿ ಇಟ್ಟರೆ ಅದನ್ನು ಎತ್ಕೊಂಡು ಹಾಳು ಮಾಡಿಬಿಡ್ತಾನೆ, ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಸಂಡೇ, ನನ್ನ ಲೇಝಿ ಡೇ ಅಂತ ಹೇಳ್ಬೋದು. ತುಂಬಾ ಲೇಝಿನೆಸ್ ನನಗೆ ಇತ್ತೀಚೆಗೆ, ಯಾಕೋ ಗೊತ್ತಿಲ್ಲ. ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತನೋ ಅಥವಾ ನಾನೇನು ಯೂಶ್ವಲಾಗಿ ಹೋಗ್ತಾ ಇರಲಿಲ್ಲ. ಬಟ್ ನಾನು ಯಾವಾಗಾದರೂ ಮೈಸೂರಿಗೆ ಅಲ್ಲಿ ಹೋಗ್ಬಿಟ್ಟು ಬರ್ತಾಯಿದ್ದೆ. ಬಟ್ ಅದನ್ನು ಮಿಸ್ ಮಾಡ್ಕೋತೀನಿ ತುಂಬ. ನೀವೆಲ್ಲ ಹೆಂಗೆ ಸ್ಪೆಂಡ್ ಮಾಡ್ತಿದ್ರೆ ಟೈಮ್ನ ಕಮೆಂಟಲ್ಲಿ ಹೇಳಿ. ಆಮೇಲೆ ಇವತ್ತು ನಾನ್ ವೆಜ್ ಮಾಡಿದರು ಮಧ್ಯಾಹ್ನ ಕೇಳಿಗೆ, ಕಬಾಬ್ ಸಾಂಬಾರೆಲ್ಲ ಮಾಡಿದರು. ಸೊ ನಾನು ಬರೀ ಇದನ್ನು ಮಾಡೋಣ ಅಂತ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ, ಹಾಗೆ ಆಗ್ತಾಯಿದೆ. ನೆನ್ನೆ ವ್ಲಾಗಲ್ಲಿ ಅಂದರೆ ಇವತ್ತಿನ ವ್ಲಾಗಲ್ಲಿ ತುಂಬ ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರಿ. ಬಟ್ ನನ್ನ ಫೋನಲ್ಲಿ ಕರೆಕ್ಟಾಗಿ ಕೇಳಿಸ್ತದೆ, ಅದೇನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಸ್ವಲ್ಪ ಜೋರಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ವಿಡಿಯೋ ಮಾಡಿದಾಗ ಸೌಂಡು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅದು ಎಲ್ಲರೂ ಬೇಜಾರಿದ್ದಿರುತ್ತೆ, ನೋಡೋರ್ಗೂ ಇಷ್ಟ ಆಗೋಲ್ಲ. ಈವನ್ ನನಗೂ ಅದು ಎಫರ್ಟ್ ಹಾಕಿ ಯೂಸ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಇನ್ನೊಂದ್ಸರಿ ಚೆಕ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇವಾಗ ಆಗಿದೆ ಟೈಮು, ಕೆಳಗಡೆ ಹೋಗಬೇಕು. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೆ ಬೇಕು ಅಂತ ಮನೆಯಲ್ಲೇ ಇದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಹೋಗಬೇಕು, ನೋಡೋಣ, ಆದರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಪನ್ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ, ಯಾರು ಹೇಳೋರು ಇಲ್ಲ. ಬಿಕಾಸ್ ಅವರು ಯಾರೂ ಹೋಗಲ್ಲ, ಹತ್ರ ಗ್ರಾಸರಿ ಶಾಪ್ಸಲ್ಲಿ ತಗೋತಾರೆ. ಬಟ್ ನನಗೆ ಎಲ್ಲ ಕಡೆ ಬೇಕು ಅಂದರೆ ಮೋರ್ಗೆ ಹೋಗ್ಬೇಕು, ನನಗೆ ಕಂಫರ್ಟಬಲ್ ಅನಿಸಲ್ಲ ಬೇರೆ ಕಡೆ. ಮೋರ್ ಓಪನ್ ಇದೆಯಾ ಇಲ್ವಾ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಾದರೂ ಬಿಡ್ದಿಯೋರಿದ್ದರೆ ಕಮೆಂಟ್ ಮಾಡಿ ಮೋರ್ ಓಪನ್ ಇದೆಯಾ ಅಂತ. ಸೊ ನಾಳೆ ಬೇಗನೆ ಹೋಗಬೇಕು, ಬೆಳಗ್ಗೆನೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅಷ್ಟೇ, ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮುದ್ದೆ ಏನಾದರೂ ಮಾಡೋಕ್ಕೆ ಹೇಳ್ತಾರೆ ಅಷ್ಟೇ. ನಂದು ನೈಟ್ ಡಿನ್ನರ್ ಏನಿಲ್ಲ. ಮತ್ತು ಕೇಳ್ತಾಯಿದ್ರಿ ಮನೇಲಿ ಮಾಡೋ ಗೋಬಿ ಡೀಪ್ ಫ್ರೈಡ್ ಫುಡ್ಸ್ ಎಲ್ಲ ತಿಂತೀರಾ ಅಂತ. ಸೊ ಇಲ್ಲ, ತಿನ್ನಲ್ಲ. ಇಷ್ಟೊಂದು ಕಷ್ಟಪಟ್ಟು ತಿಂದ್ಬಿಟ್ರೆ ಅದು ಎಲ್ಲ ಲಾಸ್ ಆಗೋಗ್ಬಿಡುತ್ತೆ. ಅದಕ್ಕೆ ತಿಂತಾಯಿಲ್ಲ ನಾನು. ನಮ್ಮ ಮಾವನು ಹೇಳ್ತಾಯಿದ್ರು, ಫುಲ್ಲು ಸಣ್ಣ ಆಗ್ತೀಯಾ, ಇನ್ನೊಂದು ತಿಂಗಳು ಟ್ರೈ ಮಾಡಿ, ಆಲ್ರೆಡಿ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಿದ್ಯಾ ಹಂಗೆಲ್ಲ ಹೇಳ್ತಾಯಿದ್ರು. ಬೇಗ ಆಗ್ತಾರೆ ಆ ಥರ ಟ್ರೈ ಮಾಡಿದರೆ. ಸೊ ನಾನು ಯಾವಾಗಲೂ ಸಣ್ಣ ಆಗಬೇಕಾಗಿತ್ತು, ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ನಾನು ಸ್ವಲ್ಪ ಹೋಲ್ಡ್ ಮಾಡಿದೆ ಅಷ್ಟೇ. ಆಗ್ತೀನಿ, ಆದಷ್ಟು ಬೇಗ ತೋರಿಸ್ತೀನಿ. ಮೇ ಬಿ ಇವಾಗ ಸ್ಟಾಪ್ ಮಾಡೋ ಟೈಮ್ ಬಂದಿದೆ ಅನ್ಕೋತೀನಿ. ಹೇಳ್ತೀನಿ ಯಾಕೆ ಅಂತ, ಶೇರ್ ಮಾಡ್ತೀನಿ. ನೋಡೋಣ, ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದರ್ವೈಸ್ ಸ್ಟಾಪ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ, ಓಕೆನಾ. ಇಷ್ಟೇ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಯಶುಗೆ ತೊಗೊಂಡಿರೋಂಥ ಬಟ್ಟೆಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ನಾನು ಅವನಿಗೋಸ್ಕರ ತೊಗೊಂಡಿದ್ದು, ಸ್ಪಾನ್ಸರ್ಡ್ ಅಲ್ಲ ಅಥವಾ ಇನ್ಫ್ಲೂಯೆನ್ಸಿಂಗ್ ವಿಡಿಯೋ ಅಲ್ಲ, ನಾನು ತೊಗೊಂಡಿದ್ದೇನೆ, ಶೇರ್ ಮಾಡಿದ್ದೀನಿ. ಮೀಶೋ ಟಾಪ್ ಅಷ್ಟೇ ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ತುಂಬ ಇಷ್ಟಪಟ್ಟರು. ನಮ್ಮ ಅತ್ತೆನೂ ಹೇಳ್ತಾಯಿದ್ರು, ಈ ಥರ ತೊಗೊಂಡ್ರೆ ಸುಮ್ಮನೆ ಚಿಕ್ಕದಕ್ಕೆಲ್ಲ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಸೊ ಯಾರಾದರೂ ಬೈ ಮಾಡೋರಿದ್ರೆ ಬೈ ಮಾಡಿ. ಹೋಗೋಣ ಇವಾಗ, ಹೋಗ್ಬಿಟ್ಟು ಆಮೇಲೆ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ 5:45 ಹೋಗ್ಬಿಟ್ಟು ಬರ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ 8:15. ಅಲ್ಲಿ ಕಾರ್ನ್ ಇದೆ ನೋಡ್ಬೋದು ನೀವು, ಜೋಳ. ಯೂಶ್ವಲಿ ನಮ್ಮನೆ ಸ್ವೀಟ್ ಕಾರ್ನ್ ಜಾಸ್ತಿ ತಿಂತಾಯಿರ್ತಾರೆ, ಅಂದರೆ ಬೇಯಿಸ್ಬಿಟ್ಟು ತಿನ್ನೋದು. ಯೂಶ್ವಲಿ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಆ ಥರ. ಬಟ್ ನನಗೆ ಸ್ವೀಟ್ ಕಾರ್ನ್ ಅಥವಾ ಕಾರ್ನ್ ಆಗಲ್ಲ, ಯಾಕೆಂದರೆ ನನಗೆ ಪ್ರೆಗ್ನೆನ್ಸಿನಲ್ಲಿ ಅಲರ್ಜಿ ಆಗಿದ್ದು, ಅದು ಸ್ಮೆಲ್ ಅಲರ್ಜಿ ಆಗಿದ್ದು. ನಾನು ಇನ್ನೂ ಅದನ್ನು ಟಚ್ ಮಾಡಿಲ್ಲ ಆ ಥರ. ನಮ್ಮ ಅತ್ತೆಗೂ ಅಷ್ಟೇ ಫಿಶ್ ಅಲರ್ಜಿ ಆಗಿತ್ತು, ಅವ್ರು ಇನ್ನೂ ಫಿಶ್ಶು ತಿನ್ನಲ್ಲ. ನಿಮಗೂ ಯಾರಿಗಾದ್ರೂ ಹಂಗೆ ಆಗಿದೆಯಾ ಕಮೆಂಟಲ್ಲಿ ಹೇಳಿ. ಸೊ ಇವಾಗ ಚಿಕನ್ ಮಾಡಿದರು ಮಧ್ಯಾಹ್ನ, ಅದಕ್ಕೆ ಚಪಾತಿ ಮಾಡಿದ್ವಿ. ನಾನು ಇವಾಗ ABC ಜ್ಯೂಸ್ ಮಾಡ್ಕೋತೀನಿ. ತುಂಬ ಜನ ABC ಜ್ಯೂಸ್ ಅಂದರೆ ಏನು ಅಂತ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಇವತ್ತು ABC ಜ್ಯೂಸ್ ತೋರಿಸ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ABC ಅಂದರೆ ಏನಿಲ್ಲ, ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್. ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋತೀನಿ ನಾನು. ಆಮೇಲೆ ಬೇಕು ಅಂದರೆ ನೀವು ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನನಗೇನು ಇವಾಗ ಏನು ಬೇಡ ಅನಿಸುತ್ತೆ. ಮತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಪುದೀನ ಹಾಕೋತೀನಿ, ಬಿಕಾಸ್ ಫ್ರೆಶ್ ಆಗಿ ಸಿಗುತ್ತೆ ಅಂತ. ಮಾಡ್ಕೊಳ್ಳೋರು ಹಂಗೆ ಮಾಡ್ಕೊಬೋದು. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕೋತೀನಿ. ಸೊ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ABC ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಜ್ಯೂಸರಲ್ಲಿ ನಾನು ಆ್ಯಪಲ್ ಮತ್ತು ಬೀಟ್ರೂಟ್, ಕ್ಯಾರೆಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಅರ್ಧ ಆ್ಯಪಲ್ ಅರ್ಧ ಬೀಟ್ರೂಟ್ ಆದರೆ ನನಗೆ 1 ಗ್ಲಾಸ್ ಜ್ಯೂಸ್ ಸಾಕಾಗತ್ತೆ.
ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. 1 ಗ್ಲಾಸ್ ಪರ್ಫೆಕ್ಟಾಗಿ ಬೇಕು ಅಂದರೆ ಇಷ್ಟು ಸಾಕು. ಇದಕ್ಕೆ 1 ಗ್ಲಾಸಷ್ಟು 3/4 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದಮೇಲೆ ಈ ಥರ ಸೋಸ್ಕೋಬೇಕು. ಹಿಂಡಿರೋ ಅಂಥ ಬೀಟ್ರೋಟ್, ಕ್ಯಾರೆಟ್ ಹಾಗೆ ಆ್ಯಪಲ್ದು ತರಿ ಏನಿರುತ್ತೆ ಅದನ್ನು ನೀವು ಚಪಾತಿಗಳಿಗೆ ಮಿಕ್ಸ್ ಮಾಡ್ಕೋಬೋದು. ನಾನು ಯೂಶ್ವಲಿ ಫೇಸ್ ಸ್ಕ್ರಬ್ ಮಾಡಿಬಿಟ್ಟು ಹಾಗೆ ತೆಗೆದಿಡ್ತೀನಿ. ಇವಾಗ ನೋಡ್ಬೋದು, ನಾನು ಡೈಲಿ ಮಾಡೋದ್ರಿಂದ ಫೇಸ್ಗೆ ಹಾಗೇ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋತೀನಿ. ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ರುಚಿಯಾಗಿರಲ್ಲ. ಉಪ್ಪೇನು ಹಾಕಿಲ್ಲ ನಾನು ಡೈಲಿ ಹಿಂಗೆ ಕುಡಿಯೋದು. ನೀವೇನಾದರೂ ಬಿಗಿನರ್ಸ್ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ನಾನು ತಗೊಂಡಿರೋಂಥ ಕ್ವಾಂಟಿಟಿನಲ್ಲಿ 1 ಗ್ಲಾಸ್ ಜ್ಯೂಸು ಪರ್ಫೆಕ್ಟಾಗಿ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ಬಿಸಿ ಜ್ಯೂಸ್ ರೆಡಿ ಆಯಿತು. ನನ್ನ ಕೆಲಸನೂ ಮುಗೀತು. ಆಲ್ಮೋಸ್ಟು ಕಿಚನಲ್ಲಿ ಪಾತ್ರೆ ಹಂಗೆ ಐತೆ, ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ದು ಕ್ಲೀನ್ ಮಾಡುವಾಗ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡ್ಕೋತೀನಿ. ಕಿಚನಲ್ಲಿ ಪಾತ್ರೆ ಏನಾದರೂ ಸಿಂಕಲ್ಲಿದ್ದರೆ ಬೆಳಗ್ಗೆ ಮೂಡ್ ಫುಲ್ ಹಾಳಾಗಿ ಹೋಗ್ಬಿಡುತ್ತೆ. ಅದು ಹೆಂಗಿರುತ್ತೋ ಹಂಗೆ ಹೋಗುತ್ತೆ, ಮೂಡ್ ಕ್ಲೀನಾಗಿರಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಸಂಜೆ ಟೈಮಲ್ಲಿ ವಾಶ್ ಮಾಡ್ಬಿಟ್ಟು ಮಲ್ಕೋತೀನಿ. ಇನ್ ಕೇಸ್ ತುಂಬ ಟೈರ್ಡ್ ಆಯಿತು ಅಂದರೆ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋತೀನಿ. ಸೊ ಇದನ್ನು ಈ ಥರ ಅಗ್ದು ಕುಡಿಬೇಕು. ನೋಡಿ ಹೆಂಗಾಗುತ್ತೆ ಅಂತ. ಮತ್ತು ಸ್ಕಿನ್ ತುಂಬ ವೈಟ್ ಆಗುತ್ತೆ ಇದರಿಂದ. ಸೊ ನೀವು ನನ್ನೇ ಗಮನಿಸ್ಬೋದು, ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ, ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗಿದೆ. ಸೊ ನೀವು ಬೆಳಗ್ಗೆ ಸಾಯಂಕಾಲ 2 ಟೈಮು ಕುಡಿಬೋದು. ನಾನು ರಾತ್ರಿ ಮಲಗೋದಕ್ಕೆ ಮುಂಚೆ ಲಿಕ್ವಿಡ್ ಏನಾದರೂ ತೊಗೋಬೇಕು ಅಂತ ಬೆಟರ್, ಇದು ಬೆಸ್ಟ್, ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಇದನ್ನು ತಗೋತಾ ಇದ್ದೀನಿ. ನೀವು ಬೆಳಗ್ಗೆನೂ ತೊಗೋಬೋದು, ರಾತ್ರಿನೂ ತೊಗೋಬೋದು. ಬೇಗ ಸಣ್ಣ ಆಗ್ತಾರೆ ಈ ಥರ ಮಾಡಿದ್ರೆ ಟ್ರೈ ಮಾಡಿ. ಲಿಕ್ವಿಡ್ ಡಯಟ್ ಫಸ್ಟು ಸ್ಟಾರ್ಟ್ ಮಾಡಿ, ಒಂದು 3 ಡೇಸ್ ಬಾಡಿ ಕ್ಲೆನ್ಸ್ ಮಾಡಿ, ಆಮೇಲೆ ನೀವು ಸ್ಲೋಗಿ ಸಾಲಿಡ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಬಂದರೆ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 10 kg ಲಾಸ್ ಆಗೋವರೆಗೂ ಮಾಡ್ತೀನಿ. ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತಾನೇ ಇರ್ತೀನಿ ಡೈಲಿ. ಮಿಲೆಟ್ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ, ಬಿಕಾಸ್ ವಾರದಲ್ಲಿ 2-3 ದಿನ ತಿನ್ನೋಣ ಅಂತ. ಬಿಕಾಸ್ ಮಿಲೆಟ್ಸ್ ನನಗೆ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನನಗೆ ಪೋಸ್ಟ್ ಪ್ರೆಗ್ನೆನ್ಸಿ ಪೈಲ್ಸ್ ಪ್ರಾಬ್ಲಮ್ ಇರೋದ್ರಿಂದ ಮಿಲೆಟ್ಸ್ ಅಷ್ಟು ಆಗೋಲ್ಲ ನನಗೆ. 3 ಡೇಸ್ ಅಂದರೆ ವಾರಕ್ಕೆ 3 ದಿನದಲ್ಲಿ ಬೆಳಗ್ಗೆ ಹೊತ್ತು ಮಾತ್ರ ಮಿಲೆಟ್ಸ್ ತಗೋತೀನಿ ಅಷ್ಟೇ. ಮಾಡಿದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಬ್ಲಾಗ ಶೇರ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.